ओम नमो भगवते वासुदेवाय। 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 ओम ज्ञानतिमिरस्य ನನ್ನ ಕಡೆಯಿಂದ ನನ್ನ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. Once again, I want to say that I'm very impressed by the progress made by the temple in the last 5 to 6 years. ನಾನು ಮತ್ತೆ ಹೇಳ ಬಯಸ್ತೀನಿ, ಈ ಕಳೆದ 5-6 ವರ್ಷಗಳಲ್ಲಿ ಈ ದೇವಸ್ಥಾನ ಎಷ್ಟು ಪ್ರಗತಿಯನ್ನು ಸಾಧಿಸಿದೆ ಅಂದ್ರೆ ಅದನ್ನು ನೋಡಿ ನನಗೆ ಬಹಳ ಆನಂದವಾಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. I had no idea the temple had progressed so far. ನನಗೆ ಈ ತರ ಗೊತ್ತೇ ಇರಲಿಲ್ಲ, ಈ 5-6 ವರ್ಷದಲ್ಲಿ ಇಷ್ಟು ಪ್ರಗತಿ ಸಾಧಿಸಿರುತ್ತೆ ಈ ದೇವಸ್ಥಾನ ಅಂತ ನನಗೆ ಗೊತ್ತೇ ಇರಲಿಲ್ಲ. If you Lord Chaitanya Mahaprabhu devoted a strong impersonalist, Sarvabhauma Bhattacharya, to the point of personalism. ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯ ಅನ್ನುವ ಒಂದು ಅದ್ವೈತಿವಾದಿಯನ್ನು ಅವರ ಪ್ರಚಾರದ ಮೂಲಕ ಒಬ್ಬ ವೈಷ್ಣವನಾಗಿ ಪರಿವರ್ತಿಸಿದರು. Lord Chaitanya then took the permission of Sarvabhauma Bhattacharya and the other devotees and proceeded on the tour of South India. ಅದಾದ ನಂತರ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯ ಹಾಗೂ ಮತ್ತಿತರ ಭಕ್ತರ ಅನುಮತಿಯನ್ನು ಪಡೆದುಕೊಂಡು ದಕ್ಷಿಣ ಭಾರತದ ಪ್ರವಾಸಕ್ಕೆ ಹೊರಟರು. It was a 4,000-mile journey. 4,000 ಮೈಲಿಗಳ ಪ್ರಯಾಣವಿದು. Imagine Lord Chaitanya walked 4,000 miles. ಊಹೆ ಮಾಡಿಕೊಳ್ಳಿ, ಚೈತನ್ಯ ಮಹಾಪ್ರಭುಗಳು 4,000 ಕಿಲೋಮೀಟರ್ಗಳು ದಕ್ಷಿಣ ಭಾರತದಲ್ಲಿ ನಡೆದುಕೊಂಡು ಹೋದರು. So wherever Lord Chaitanya would go, people would flock to see him. ಚೈತನ್ಯ ಮಹಾಪ್ರಭುಗಳು ಎಲ್ಲೆಲ್ಲಿ ಯಾವ ನಗರದಲ್ಲಿ ಗ್ರಾಮದಲ್ಲಿ ಕಾಲಿಟ್ಟರು ಅನೇಕ ಜನ, ಸಾವಿರಾರು ಜನ ಮುತ್ಕೊಳ್ತಾ ಇದ್ರು ಅವರ ದರ್ಶನಕ್ಕೋಸ್ಕರ. Mahaprabhu and his devotees were just chanting the Mahamantra. ಚೈತನ್ಯ ಮಹಾಪ್ರಭು ಹಾಗೂ ಅವರ ಜೊತೆ ನಡ್ಕೊಂಡು ಬಂದಂತಹ ಅನುಯಾಯಿಗಳು ಕೇವಲ ಈ ಹರೇ ಕೃಷ್ಣ ಮಹಾಮಂತ್ರದ ಕೀರ್ತನೆ ಮಾಡ್ಕೊಂಡು ಹೋಗ್ತಾ ಇದ್ರು. And everyone who saw that would get inspired to also chant Hare Krishna. ಯಾರ್ಯಾರು ಚೈತನ್ಯ ಮಹಾಪ್ರಭುಗಳ ದರ್ಶನ ಮಾಡಿದ್ರು ಅವ್ರಿಗೂ ಈ ಸ್ಫೂರ್ತಿ ಉತ್ಸಾಹ ಬರ್ತಾ ಇತ್ತು. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ನಾನು ಮಾಡಬೇಕು ಅನ್ನೋ ಉತ್ಸಾಹ ಬರ್ತಾ ಇತ್ತು. And they all became Vaishnava. ಪ್ರತಿಯೊಬ್ಬರು ಒಬ್ಬರು ಬಿಡದೆ ವೈಷ್ಣವರಾಗ್ಬಿಟ್ರು. And then these people would go back to their villages. And other by seeing them chant, they would also begin to chant, and they also became Vaishnava. ಈ ಚೈತನ್ಯ ಮಹಾಪ್ರಭುಗಳ ಪ್ರಭಾವದಿಂದ ಯಾರ್ಯಾರು ವೈಷ್ಣವರಾಗ್ತಾರೋ ಅವರು ತಮ್ಮ ತಮ್ಮ ನಗರಕ್ಕೆ ಗ್ರಾಮಕ್ಕೆ ಹೋಗಿ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದಾಗ ಅದನ್ನು ನೋಡ್ಕೊಂಡು ಗ್ರಾಮದ ವಾಸಿಗಳೆಲ್ಲರೂ ವೈಷ್ಣವರಾಗ್ಬಿಟ್ರು. This way, all of South India became Vaishnava. ಹೀಗೆ ಇದೇ ರೀತಿ ಸಂಪೂರ್ಣವಾಗಿ ಇಡೀ ದಕ್ಷಿಣ ಭಾರತದಿಂದ ಇದ್ದಂತಹ ಎಲ್ಲರನ್ನು ವೈಷ್ಣವರಾಗಿ ಪರಿವರ್ತಿಸಿಬಿಟ್ರು ಚೈತನ್ಯ ಮಹಾಪ್ರಭುಗಳು. Today what you see is a different picture. ಆದರೆ ಇವತ್ತಿನ ಕಾಲದಲ್ಲಿ ಈ ಸಂದರ್ಭದಲ್ಲಿ ನಾವು ನೋಡಿದ್ರೆ ಬೇರೆ ಒಂದು ಚಿತ್ರವೇ ಕಾಣಿಸುತ್ತೆ ನಮಗೆ. The churches and mosques everywhere. ಚರ್ಚ್ಗಳು ಮಸೀದಿಗಳು ಎಲ್ಲ ಕಡೆ ಬಂದ್ಬಿಟ್ಟಿದೆ. Very few temples. ಬಹಳ ಕಡಿಮೆ ಸಂಖ್ಯೆಯಲ್ಲಿ ದೇವಸ್ಥಾನಗಳಿದೆ. Very important we have beautiful temples in South India also. ದಕ್ಷಿಣ ಭಾರತದಲ್ಲಿ ಸುಂದರವಾದಂತಹ ದೇವಸ್ಥಾನಗಳ ನಿರ್ಮಾಣ ಬಹಳ ಮುಖ್ಯವಾದಂತಹ ಒಂದು ಕಾರ್ಯ. As Lord Chaitanya was traveling, he stayed in a house of a devotee called Kurma. ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದಲ್ಲಿ ಪರ್ಯಟನೆ ಮಾಡ್ತಾ ಇದ್ದಾಗ
ಒಬ್ಬ ಬ್ರಾಹ್ಮಣ ಕೂರ್ಮ ಅನ್ನೋ ಮನೆಯಲ್ಲಿ ತಂಗಿದ್ದರು. Kurma was a Brahmin. ಕೂರ್ಮ ಬ್ರಾಹ್ಮಣನಾಗಿದ್ದ. So he invited Chaitanya Mahaprabhu to come to his house. ಚೈತನ್ಯ ಮಹಾಪ್ರಭುಗಳನ್ನು ಆಹ್ವಾನಿಸ್ತಾನೆ, ಬನ್ನಿ ನಮ್ಮ ಮನೆಗಳಿಗೆ ಬನ್ನಿ ಅಂತ ಆಹ್ವಾನಿಸುತ್ತಾನೆ. He received Mahaprabhu very warmly. ಚೈತನ್ಯ ಮಹಾಪ್ರಭು ಬಂದಾಗ ಬಹಳ ಅಭಿಮಾನದಿಂದ ಗೌರವದಿಂದ ಬರಮಾಡ್ಕೊಳ್ತಾನೆ. He washed his feet and said, "How fortunate I am that the Supreme Lord has come to my residence." ಆಗ ಪಾದ ಪ್ರಕ್ಷಾಳನೆ ಮಾಡಿ ಅವನು ಹೇಳ್ತಾನಂತೆ, ನಾನು ಎಷ್ಟು ಭಾಗ್ಯವಂತನಾಗಿರ್ಬೇಕು, ಪರಮ ದೇವೋತ್ತಮ ಪುರುಷನೇ ನನ್ನ ಮನೆಗೆ ಬಂದಿದ್ದಾನೆ ಇವತ್ತು ಅಂತ. And then Kurma Brahman said, "My dear Lord, please take me with you." ಆಗ ಕೂರ್ಮ ಬ್ರಾಹ್ಮಣ ಭಗವಂತನಲ್ಲಿ ಒಂದು ಮೊರೆ ಇಡ್ತಾನಂತೆ, ಕೋರಿಕೆ ಇಡ್ತಾನೆ, ನನ್ನನ್ನು ನಿಮ್ಮೊಟ್ಟಿಗೆ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾನೆ. I'm tired of living at home. ನಾನು ಸಂಸಾರ ಜೀವನ ಮಾಡ್ಕೊಂಡು ಸುಸ್ತಾಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. No, you're a family man, you can't come with me. ಚೈತನ್ಯ ಮಹಾಪ್ರಭು ಆದೇಶ ಮಾಡ್ತಾರೆ, ನೀನು ಮದುವೆ ಮಾಡ್ಕೊಂಡು ಗೃಹಸ್ಥನಾಗಿದ್ಯಾ, ನನ್ನೊಟ್ಟಿಗೆ ಬರ್ಲಿಕ್ಕೆ ನಿನಗೆ ಆದೇಶವಿಲ್ಲ, ಅನುಮತಿ ಇಲ್ಲ ಅಂತ ಹೇಳ್ತಾರೆ. She said, chant Hare Krishna, repeat the glories of chanting Hare Krishna. Read the Bhagavad Gita, repeat the glories of the Bhagavad Gita. This way, you will never be separated from me, and I will never be separated from you. ಚೈತನ್ಯ ಮಹಾಪ್ರಭು ಕೂತಲ್ಲಿ ಹೇಳ್ತಾರೆ, ಮನೆಯಲ್ಲೇ ಇಟ್ಕೊಂಡು ನೀನು ಹರೇ ಕೃಷ್ಣ ಮಹಾಮಂತ್ರ ಸ್ತುತಿಸು, ಭಗವದ್ಗೀತೆ ಓದು, ಭಗವದ್ಗೀತೆ ಹಾಗೂ ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಯನ್ನು ಹರಡು. ಇದು ನೀನು ಮಾಡೋದಾದ್ರೆ ನಿನ್ನಿಂದ ನಾನು ಅಗಲಿರೋದಿಲ್ಲ, ನೀನು ಕೂಡ ನನ್ನಿಂದ ಅಗಲಿರೋದಿಲ್ಲ, ಇಬ್ರು ಒಟ್ಟಿಗೆ ಇರ್ತೀನಿ ಅಂತ. So wherever Lord Chaitanya went, he just gave this message: chant Hare Krishna, repeat the glories of Hare Krishna. ಚೈತನ್ಯ ಮಹಾಪ್ರಭು ಎಲ್ಲೆಲ್ಲೂ ಹೋದ್ರು ಇದೊಂದೇ ಉಪದೇಶ ಹೇಳ್ತಿದ್ರು, ಹರೇ ಕೃಷ್ಣ ಮಹಾಮಂತ್ರ ನುಡಿ ಹಾಗೂ ಭಕ್ತರ ಸೇವೆಯಲ್ಲಿ ತೊಡಗಿರುವಂತ. There was a devotee called Vasudeva Vipra. ವಾಸುದೇವ ವಿಪ್ರ ಅನ್ನೋ ಒಬ್ಬ ಭಕ್ತನಿದ್ದ. He was suffering from severe leprosy. ಆ ವಾಸುದೇವ ವಿಪ್ರನಿಗೆ ಕುಷ್ಠರೋಗ ಅನ್ನೋದಿತ್ತು. His whole body was full of worms and pus. ಇಡೀ ಶರೀರದಲ್ಲಿ ನೊಣಗಳು ಹಾಗೂ ಕ್ರಿಮಿಕೀಟಗಳಿತ್ತು ಹಾಗೂ ಪಸ್ ಅಂತ ಇಡೀ ದೇಹದಲ್ಲಿ ತುಂಬಿಕೊಂಡಿತ್ತು. In boils all over his body. ವಿಷ ತುಂಬಿಕೊಂಡ ಇದ್ದ ಹಾಗಿತ್ತು ಅವರ ದೇಹ, ಸಂಪೂರ್ಣವಾಗಿ ವಿಷ ತುಂಬಿದ ತರ ಇತ್ತು ಅವರ ದೇಹ. ವಾಸುದೇವ ವಿಪ್ರ Bad smell ಬಹಳ coming from his body all the time. ದುರ್ವಾಸನೆ ಬರ್ತಾ ಇತ್ತು. If he walked on the left side of the road, everyone would cross over to the right side. ಪಾಪ ಅವನು ರಾಸ್ತೆಯಲ್ಲಿ ಎಡಗಡೆ ನಡ್ಕೊಂಡು ಹೋಗ್ತಾ ಇದ್ರೆ ಅವನು ದೂರದಿಂದ ಬರೋದು ನೋಡಿ ಎಲ್ಲರೂ ಬರಗಡೆ ಹೋಗ್ಬಿಡ್ತಾ ಇದ್ದಂತೆ. ಅವನಿಂದ ದೂರ ಇರಬೇಕು ಅಂತ ಎಲ್ಲರಿಗೂ. The one that Vipra was so kind, when the worms would fall off his body, he would lift them and put it back on his body. ಆ ವಾಸುದೇವ ವಿಪ್ರನಿಗೆ ಎಷ್ಟು ಕರುಣೆ ಇತ್ತು ಅಂದ್ರೆ, ಅವನ ದೇಹದಿಂದ ಯಾವುದು ಕ್ರಿಮಿಕೀಟ ಕೆಳಗೆ ಬಿದ್ಬಿಟ್ರೆ ಅದು ತಗೊಂಡು ಮತ್ತೆ ಅವನು ದೇಹದೊಳಗೆ ಆಗ್ತಾ ಇದ್ದಂತೆ. So he heard that Lord Chaitanya is staying in the house of Kurma Brahman. ಅವನಿಗೂ ಗೊತ್ತಾಗುತ್ತೆ, ಅವನಿಗೂ ತಿಳಿಯುತ್ತೆ, ಕೂರ್ಮ ಬ್ರಾಹ್ಮಣ ಅನ್ನೋ ವಿಪ್ರನ ಮನೆಯಲ್ಲಿ ಚೈತನ್ಯ ಮಹಾಪ್ರಭು ನೆಲೆಸಿದ್ದಾರೆ ಅಂತ ಗೊತ್ತಾಗುತ್ತೆ ಅವನಿಗೆ. So he went to see him. ಚೈತನ್ಯ ಮಹಾಪ್ರಭುಗಳ ದರ್ಶನಕ್ಕೋಸ್ಕರ ಈ ವಾಸುದೇವ ವಿಪ್ರ ಹೋಗ್ತಾನೆ. When he went there, he saw Chaitanya has already departed. ಅಲ್ಲಿ ಹೋಗಿ ನೋಡ್ತಾನೆ, ಚೈತನ್ಯ ಮಹಾಪ್ರಭು ಕೂರ್ಮ ಬ್ರಾಹ್ಮಣನ ಮನೆ ಬಿಟ್ಟು ಹೊಟ್ಟೋಗಿದ್ದಾರೆ ಅಂತ ತಿಳಿಸ್ತಾರೆ ಅವನಿಗೆ. So he almost fainted. ಮೂರ್ಛೆ ತಪ್ಪಿ ಹೋಗ್ಬಿಡ್ತಾನೆ. So he could not get darshan of the Lord. ಆ ಭಗವಂತ ಚೈತನ್ಯ ಮಹಾಪ್ರಭುಗಳ ದರ್ಶನದಿಂದ ನಾನು ವಂಚಿತನಾಗ್ಬಿಟ್ಟಿದ್ದೇನೆ ಅಂತ ಅವಳು ಬಹಳ ದುಃಖ ಆಗಿ ಮೂರ್ಛೆ ತಪ್ಪಿ ಬಿದ್ದೋಗ್ತಾನೆ. Lord Chaitanya is God. ಚೈತನ್ಯ ಮಹಾಪ್ರಭುಗಳು ಪರಮ ದೇವೋತ್ತಮ ಪುರುಷ. Ishvara sarva bhuta nam hriday Shri Arjuna Devati. Krishna is in everyone's heart. ಆ ಭಗವಂತ ಎಲ್ಲ ಭಕ್ತ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾನೆ. So the Lord knew the Kurma Brahman is heartbroken because he could not have his darshan. ಭಗವಂತನಿಗೆ ತಿಳಿದು ಬರುತ್ತೆ, ಈ ವಾಸುದೇವ ವಿಪ್ರ ಅವನ ದರ್ಶನದಿಂದ ವಂಚಿತನಾಗಿದ್ದಾನೆ ಅಂತ
ಅವನ ಹೃದಯನೇ ಮುರಿದೋಗಿದೆ ಅಂತ ಭಗವಂತನಿಗೆ ಗೊತ್ತಾಗುತ್ತೆ. So Lord Chaitanya came back to Kurma's house. ಚೈತನ್ಯ ಮಹಾಪ್ರಭು ಕೂರ್ಮ ಬ್ರಾಹ್ಮಣ ಮನೆಗೆ ಹಿಂತಿರುಗಿ ಬರ್ತಾರೆ. Why did he come back? ಯಾಕೆ ವಾಪಸ್ ಬಂದ? He wanted to see Vasudeva Vipra who was heartbroken. ಚೈತನ್ಯ ಮಹಾಪ್ರಭುಗಳು ವಾಸುದೇವ ವಿಪ್ರನ ದರ್ಶನಕ್ಕೋಸ್ಕರ ಮತ್ತೆ ಕೂರ್ಮ ಬ್ರಾಹ್ಮಣನ ಮನೆಗೆ ವಾಪಸ್ ಬರ್ತಾರೆ. As soon as Lord Chaitanya saw him, he embraced Vasudeva Vipra so warmly that the disease of leprosy was gone. ಚೈತನ್ಯ ಮಹಾಪ್ರಭುಗಳು ವಾಸುದೇವ ವಿಪ್ರವನ್ನು ನೋಡಿದ ತಕ್ಷಣ ಬಹಳ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಳ್ತಾರೆ. ಚೈತನ್ಯ ಮಹಾಪ್ರಭುಗಳ ಆಲಿಂಗನ ಮಾಡಿಕೊಂಡ ಮೇಲೆ ವಾಸುದೇವ ವಿಪ್ರ ದೇಹದಲ್ಲಿದ್ದಂತ ಕುಷ್ಠರೋಗ ಸಂಪೂರ್ಣವಾಗಿ ಗುಣವಾಗ್ಬಿಡುತ್ತೆ. You know, the Christians always say, Jesus Christ cured this man took Jesus Christ's name, and he wanted. We also have all of these stories. We don't preach these stories, we preach the philosophy. ಕ್ರೈಸ್ತ ಧರ್ಮಕ್ಕೆ ಸೇರಿದವರು ಇಂಥ ಕಥೆಗಳನ್ನು ಪದೇ ಪದೇ ಹೇಳ್ತಾರೆ. ಜೀಸಸ್ ಕ್ರೈಸ್ಟ್ ಇವ್ರಿಗೆ ಗುಣ ಮಾಡಿಬಿಟ್ಟ, ಇವ್ರಿಗೆ ರೋಗ ಹೋಯ್ತು, ಅವ್ರ ಮೂಲಕ ಹೀಗಾಯ್ತು ಅಂತ. ನಮ್ಮ ಶಾಸ್ತ್ರಗಳಲ್ಲೂ ಅದೇ ತರ ಘಟನೆಗಳು ಅನೇಕವಿದೆ. ಆದ್ರೆ ನಾವು ಎತ್ತು ತೋರಿಸಲ್ಲ ಅದನ್ನ. ನಾವು ಕೃಷ್ಣ ಭಕ್ತಿಯ ತತ್ವವನ್ನು ಮಾತ್ರ ಎತ್ತು ತೋರಿಸುತ್ತೇವೆ. So, Vasudeva became a handsome young man. ವಾಸುದೇವ ವಿಪ್ರ ಒಬ್ಬ ಸುಂದರವಾದಂತ ತರುಣನಾಗ್ಬಿಡ್ತಾನೆ. When Lord Chaitanya embraced, his disease was totally gone. ಸಂಪೂರ್ಣವಾಗಿ ಗುಣವಾಗ್ಬಿಡ್ತಾನೆ ವಾಸುದೇವ ವಿಪ್ರ. And he became a handsome young man. ಸುಂದರವಾದಂತ ಸೌಂದರ್ಯವಾದಂತ ತುಂಬಿದಂತ ಒಂದು ಯುವಕನಾಗ್ಬಿಡ್ತಾನೆ. He knew this has become possible with Lord Chaitanya's mercy. He knew this is possible. This was possible because of Lord Chaitanya's mercy. ವಾಸುದೇವ ವಿಪ್ರನಿಗೆ ಅರ್ಥವಾಗುತ್ತೆ, ಇದು ಕೇವಲ ಚೈತನ್ಯ ಮಹಾಪ್ರಭುಗಳ ಅನುಕಂಪದಿಂದ ಕೃಪೆಯಿಂದ ನಡೆದಂತ ಘಟನೆ ಪರಿವರ್ತನೆ ಅಂತ ಅರ್ಥವಾಗುತ್ತೆ. So he recited the verses from the 10th canto that were recited by the Sudama Brahmin when he reached his house. ದಶಮ ಸ್ಕಂದದಲ್ಲಿದ್ದಂತಹ ಭಾಗವತದ ದಶಮ ಸ್ಕಂದದಲ್ಲಿದ್ದಂತಹ 2 ಶ್ಲೋಕಗಳು, ಕೆಲವು ಶ್ಲೋಕಗಳು ವಾಸುದೇವ ವಿಪ್ರನಿಗೆ ಜ್ಞಾಪಕ ಬರುತ್ತೆ. How many of you know the story of Sudama Brahmin? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಸುಧಾಮ ಬ್ರಾಹ್ಮಣನ ಕಥೆ ಗೊತ್ತು? Okay. So Sudama Brahmin was inspired by the wife. Why did he go and meet a rich friend? ಸುಧಾಮ ಬ್ರಾಹ್ಮಣನ ಹೆಂಡತಿ ಹೇಳ್ತಾರೆ ಸುಧಾಮನಿಗೆ, ನಿನಗೆ ಬಹಳ ದುಡ್ಡು ಸಾಹುಕಾರ ಗೆಳೆಯನಿದ್ದಾನೆ, ಅವನು ದೊಡ್ಡ ಸಾಹುಕಾರ ರಾಜ, ಅವನ ಭೇಟಿ ಮಾಡಕ್ಕೆ ಯಾಕೆ ಹೋಗ್ತಾ ಇಲ್ಲ ನೀನು ಅಂತ ಕೇಳ್ತಾರೆ. Sudama was a Brahmin, he was totally satisfied. Sudama was a Brahmin, and he was always satisfied. ಸುಧಾಮ ಒಳ್ಳೆ ಬ್ರಾಹ್ಮಣ, ಅವನು ಯಾವ ಪರಿಸ್ಥಿತಿಯಲ್ಲೂ ಸಂತೃಪ್ತನಾಗಿರ್ತಾನೆ. His wife was unhappy, I mean complete poverty. ಅಂದ್ರೆ ಬಡ ಬ್ರಾಹ್ಮಣ ಆದ್ರೆ ಆ ಹೆಂಡತಿಗೆ ಬಹಳ ದುಃಖ, ಅವರ ಬಡತನವನ್ನು ನೋಡಿ ದುಃಖ ಅಂತ ಇತ್ತು. So Sudama spent time with his friend and then returned home. Sudama spent time with his friend ಸುಧಾಮ and then came ಹೋಗ್ತಾನೆ, back to the house. ಕೃಷ್ಣನ ಭೇಟಿ ಮಾಡಿ ಸ್ವಲ್ಪ ಸಮಯ ಅವನ ಜೊತೆ ಇದ್ದು ಮತ್ತೆ ವಾಪಸ್ ಅವನ ಮನೆಗೆ ವಾಪಸ್ ಬರ್ತಾನೆ. It's a long story if we have limited time. ದೊಡ್ಡ ಕಥೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. So when he came to his house, he said, "Oh, this terrible, his broken house is gone, and now there's a palace." ನಾವು ಹೋದಾಗ ಒಂದು ಗುಡಿಸಲಿತ್ತು, ಸುಧಾಮನ ಮನೆ ಗುಡಿಸಲಾಗಿತ್ತು. ವಾಪಸ್ ಬಂದು ನೋಡ್ತೇನೆ ಒಂದು ದೊಡ್ಡ ಅರಮನೆ ಇದೆ ಅಂತ ಜಾಗದಲ್ಲಿ, ಗುಡಿಸಲಿದ್ದಂತ ಜಾಗದಲ್ಲಿ ಒಂದು ದೊಡ್ಡ ಅರಮನೆ ಸೃಷ್ಟಿಯಾಗಿದೆ. His wife was wearing a torn sari, was dressed up in South Indian silk sari. ಕಳೆದೋದಂತ ಸೀರೆ ಉಟ್ಕೊಂಡಿದ್ದು ಸುಧಾಮ ವಿಪ್ರ ಕೃಷ್ಣ ನೋಡಕ್ ಹೋದಾಗ ವಾಪಸ್ ಬಂದು ನೋಡಿದ್ರೆ ಮೈಸೂರು ಸಿಲ್ಕ್ ಸಾಡಿ ಹಾಕೊಂಡ್ಬಿಟ್ಟಿದ್ದಾರೆ. And there were guards guarding his house. ಎದುರುಗಡೆ ದ್ವಾರಪಾಲಕರಿದ್ದಾರೆ, ಮನೆಯನ್ನು ರಕ್ಷಿಸ್ತಾರೆ, ದ್ವಾರಪಾಲಕರು ವಾಚ್ಮನ್ಗಳಿದ್ದಾರೆ. So he knew this happened only because of his friend Krishna's mercy. ಸುಧಾಮ ವಿಪ್ರನಿಗೆ ಒಂದು ಮಾತು ಮಾತ್ರ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈ
ಈ ಪರಿವರ್ತನೆ ಆಗ್ಲಿಕ್ಕೆ ಏಕೈಕ ಕಾರಣ ಏನಂದ್ರೆ ಕೃಷ್ಣನ ಕೃಪೆ ಅಂತ. Then the master of Vipra asked the Lord a question. ವಾಸುದೇವ ವಿಪ್ರ ಭಗವಂತನಲ್ಲಿ ಒಂದು ಪ್ರಶ್ನೆ ನೀಡ್ತಾನೆ. He said, previously I was so diseased, the smell would be coming from my body, that nobody would even come near me. ಇದಕ್ಕೂ ಮುಂಚೆ ನಿಮ್ಮ ಭೇಟಿ ಮಾಡೋಕೆ ಮುಂಚೆ ನನ್ನ ಶರೀರ ಎಷ್ಟು ವಾಸನೆ ದುರ್ಗಂಧ ಬರ್ತಿತ್ತು, ರೋಗ ಇತ್ತು, ಕುಷ್ಠರೋಗ ಇತ್ತು. ಯಾರು ನನ್ನ ನೋಡಿದ್ರೆ ಓಡೋಬ್ರು ಯಾರು ನನ್ನ ಹತ್ರ ಬರ್ತಾನೆ ಇರ್ಲಿಲ್ಲ ಅಂತ. But now by your mercy, I become so handsome. ಆದ್ರೆ ನಿನ್ನ ಕೃಪೆಯಿಂದ ನಾನು ಒಂದು ಸುಂದರವಾದಂತಹ ಒಂದು ತರುಣನಾಗಿದ್ದೇನೆ, ಯುವಕನಾಗಿದ್ದೇನೆ ಅಂತ ಹೇಳ್ತಾರೆ. I'm scared I may become proud. ಆದ್ರೆ ನನಗೊಂದು ಭಯ ಇದೆ, ಈ ಪರಿವರ್ತನೆ ಮೂಲಕ, ಈ ಪರಿವರ್ತನೆ ಆದ್ಮೇಲೆ ನನಗೆ ಅಹಂಕಾರ ಬಂದ್ಬಿಡುತ್ತೆ ಅಂತ ಹೇಳ್ತಾನೆ ವಾಸುದೇವ ವಿಪ್ರ. Generally, if somebody is very handsome or beautiful, he becomes proud. ಯಾರಾದ್ರೂ ಸೌಂದರ್ಯ ಇದ್ರೆ, ಸುಂದರವಾಗಿದ್ರೆ ಅವ್ರಿಗೆ ಅಹಂಕಾರ ಇದ್ದೇ ಇರುತ್ತೆ. Yeah, someone is born in a rich family, he becomes proud. ಬಹಳ ಸೌಕಾರ ಪರಿವಾರದ ಹುಟ್ಟು ಬಂದ್ರು ಅವ್ರಿಗೆ ಅಹಂಕಾರ ಇರುತ್ತೆ. If someone is very educated, he becomes proud. ಪಂಡಿತನಾಗಿ ಓದ್ ಬರೋದು, ಬಹಳ ಡಿಗ್ರಿಗಳಿದ್ರು ಅದನ್ನು ನೆನೆಸ್ಕೊಂಡು ಅಹಂಕಾರ ಬಂದ್ಬಿಡುತ್ತೆ ಕೆಲವರಿಗೆ. So now Vasudeva becomes so handsome. ಈಗ ವಾಸುದೇವ ವಿಪ್ರ ಬಹಳ ಸುಂದರವಾದಂತ ಯುವಕನಾಗ್ಬಿಟ್ಟಿರ್ತಾನೆ. He said, what should I do to remain humble? ಈಗ ನನಗೆ ಈ ಅಹಂಕಾರ ಇದ್ದ ಜೀವನ ಮಾಡ್ಬೇಕು ಅಂತ ಆಸೆ ಇದೆ, ನಾನು ಏನ್ ಮಾಡಿದ್ರೆ ನನಗೆ ಅಹಂಕಾರ ಅನ್ನೋ ರೋಗ ಬರೋದಿಲ್ಲ ಅಂತ ಕೇಳ್ತಾರೆ ವಾಸುದೇವ ವಿಪ್ರ. Chaitanya said, chant Hare Krishna, feel the glory of Hare Krishna. ಚೈತನ್ಯ ಮಹಾಪ್ರಭುಗಳು ಆದೇಶ ಮಾಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನು ನುಡಿ ಹಾಗೂ ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಯನ್ನು ಹರಡು ಅಂತ ಹೇಳ್ತಾರೆ. In this way you will always be humble and meek. ಈ ಎರಡು ಕಾರ್ಯ ಮಾಡೋದಾದ್ರೆ ಯಾವಾಗಲೂ ಸರಳವಾದಂತಹ ವಿನಯ ತುಂಬಿದಂತಹ ಒಂದು ಭಕ್ತನಾಗಿರ್ತೀಯಾ ಅಂತ ಹೇಳ್ತಾರೆ. ಅಹಂಕಾರ ಅನ್ನೋದು ಬರೋದೇ ಇಲ್ಲ ನೀನಂತ ಅಂತ ಹೇಳ್ತಾರೆ. And Lord Chaitanya went to the famous temple of Sri Rangam. ಚೈತನ್ಯ ಮಹಾಪ್ರಭುಗಳು ಅವರ ಪರ್ಯಟನೆ ಮಾಡಿಕೊಂಡು ಶ್ರೀರಂಗಂನಲ್ಲಿದ್ದಂತಹ ಬಹಳ ಪ್ರಸಿದ್ಧವಾದಂತಹ ರಂಗನಾಥನ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. How many of you have been to the temple of Sri Rangam? ಶ್ರೀರಂಗಂ ದೇವಸ್ಥಾನ ಯಾರು ನೋಡಿದೀರಾ? ಕೈ ಎತ್ತಿ. So there he saw there was a Brahmin. ಅಲ್ಲೂ ಒಬ್ಬ ಬ್ರಾಹ್ಮಣನ ಭೇಟಿ ಆಗುತ್ತಾರೆ ಚೈತನ್ಯ ಮಹಾಪ್ರಭು. He would sit every day in one spot ಆ ಬ್ರಾಹ್ಮಣ and recite 18 chapters of Bhagavad Gita. ಆ ಬ್ರಾಹ್ಮಣ ಪ್ರತಿದಿನ ಒಂದು ಜಾಗದಲ್ಲಿ ಕೂತು, ಒಂದೇ ಒಂದು ಜಾಗದಲ್ಲಿ ಕೂತು ಭಗವದ್ಗೀತೆಯ 18 ಅಧ್ಯಾಯವನ್ನು ಓದ್ತಾ ಇದ್ದ. And there would be a small crowd of people around him, making fun of this man. ಅವ್ರ ಸುತ್ತ ಸುಮಾರಷ್ಟು ಜನ ಸೇರ್ತಾ ಇದ್ರು. ಆದ್ರೆ ಇವ್ರು ನೋಡ್ಬಿಟ್ಟು ಹಾಸ್ಯ ಮಾಡ್ತಾ ಇದ್ರು. ಯಾರು? ಈ ಬ್ರಾಹ್ಮಣನ ಹಾಸ್ಯ ಮಾಡ್ತಾ ಇದ್ರು. And when he was reciting the Gita, tears were flowing from his eyes. ಆದ್ರೆ ಈ ಬ್ರಾಹ್ಮಣ ಓದ್ತಾ ಇರುವಂತಹ ಬ್ರಾಹ್ಮಣ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇತ್ತು. ಭಗವದ್ಗೀತೆ ಕೈಲಿ ಇಟ್ಕೊಂಡು ಓದಿಕ್ ಪ್ರಯತ್ನ ಮಾಡ್ತಿದ್ದ. ಅವ್ನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇತ್ತು ಭಗವದ್ಗೀತೆ ಕೈಲಿ ಇಟ್ಕೊಂಡಾಗ. So Lord Chaitanya went and spoke to this Brahmin. ಚೈತನ್ಯ ಮಹಾಪ್ರಭು ಆ ಬ್ರಾಹ್ಮಣನ ಹತ್ರ ಹೋಗಿ ಮಾತಾಡಕ್ಕೆ ಶುರು ಮಾಡ್ತಾರೆ. Why are these people laughing at you? ಚೈತನ್ಯ ಮಹಾಪ್ರಭು ಆ ಬ್ರಾಹ್ಮಣನ್ ಕೇಳ್ತಾರೆ, ಇವರೆಲ್ಲ ನೀನ್ ನೋಡ್ಕೊಂಡು ಯಾಕೆ ನಗ್ತಾ ಇದ್ದಾರೆ, ಯಾಕೆ ತಮಾಷೆ ಮಾಡ್ತಾ ಇದ್ದೀರಿ ನಿಮ್ಗೆ ಅಂತ ಚೈತನ್ಯ ಮಹಾಪ್ರಭು ಆ ಬ್ರಾಹ್ಮಣನ್ ಕೇಳ್ತಾರೆ. I see tears coming from her eyes. Why? ಆದ್ರೆ ನಿನ್ ಕಣ್ಣಲ್ಲಿ ಕಣ್ಣೀರ್ ಬರ್ತಾ ಇದೆಯಲ್ಲ, ಅವ್ರಿಗೆ ತಮಾಷೆ ಮಾಡ್ತಾ ಇದ್ದಾರೆ, ನೀನ್ ಭಗವದ್ಗೀತೆ ಕೈಲಿ ಇಟ್ಕೊಂಡಿದ್ಯಾ, ನಿನ್ ಕಣ್ಣಲ್ಲಿ ಕಣ್ಣೀರ್ ಬರ್ತಾ ಇದೆ, ಏನ್ ಅನಿತಾ ಇದೆ, ಏನಾಯ್ತು ಅಂತ ಕೇಳ್ತಾರೆ. So the Brahmin explained. So the Brahmin spoke. ಬ್ರಾಹ್ಮಣ ನುಡಿತಾನೆ. He said, I ಹೇಳ್ತಾನೆ, am an uneducated man. ನನಗೆ ಓದು ಬರೋದಿಲ್ಲ, I can't understand these shlokas. ಈ ಶ್ಲೋಕಗಳ ಅರ್ಥನೂ ನನಗೆ ಗೊತ್ತಿಲ್ಲ, ಅರ್ಥವೇ ಆಗಲ್ಲ ನನಗೆ. And because I'm uneducated, I can't even pronounce these shlokas properly. ನನಗೆ ಓದುವಾಗ ಚೆನ್ನಾಗಿ ಬರೋದಿಲ್ಲ. ಈ ಶ್ಲೋಕಗಳ ಉಚ್ಚಾರಣೆಯಲ್ಲಿ ಕೂಡ ಬಹಳ ತಪ್ಪು ರೀತಿಯಲ್ಲಿ ನಾನು ಉಚ್ಚಾರಣೆ ಮಾಡ್ತಾ ಇದ್ದೀನಿ. Because I can't chant the shlokas properly, people laugh at me. ನನಗೆ ಈ ಶ್ಲೋಕಗಳು ಸರಿಯಾಗಿ ಹೇಳಕ್ ಬರೋದಿಲ್ಲ, ಅದು ನೋಡಿ ಜನ ಎಲ್ಲ ನನ್ ತಮಾಷೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. They think I'm trying to be a big pandit.
ಅವ್ರು ಏನ್ ಅನ್ಕೊಳ್ತಾ ಇದ್ದಾರೆ, ನಾನೇನೋ ಬಹಳ ಶ್ರೇಷ್ಠ ಪಂಡಿತನಾಗಬೇಕು ಅಂತ ಆಸೆ ಇದೆಯೇನೋ ಇವನಿಗೆ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದಾನೆ ನನಗೆ ಅಂತ ಹೇಳ್ತಾನೆ ಬ್ರಾಹ್ಮಣ. My spiritual master ordered me to recite 18 chapters of Gita every day. ಆದ್ರೆ ನನ್ನ ಗುರುಗಳ ಆಜ್ಞೆ ಇದೆ, ನೀನೇನೇ ಆದ್ರೂ 18 ಅಧ್ಯಾಯಗಳ ಭಗವದ್ಗೀತೆಯನ್ನು ಪ್ರತಿದಿನ ನೀವು ನುಡಿಬೇಕು ಅಂತ ನನಗೆ ಒಂದು ಆದೇಶ ಕೊಟ್ಟಿದ್ದಾರೆ. So I'm doing this every day. ಅದಕ್ಕೋಸ್ಕರ ನಾನು ಪ್ರತಿದಿನ ಮಾಡ್ತಾ ಇದ್ದೀನಿ. So Lord, why are these tears coming from your eyes? ಈ ಕಣ್ಣಲ್ಲಿ ಕಣ್ಣೀರು ಯಾಕಪ್ಪ ಬರ್ತಾ ಇದೆ ಅಂತ ಚೈತನ್ಯ ಮಹಾಪ್ರಭು ವಿಚಾರಿಸ್ತಾರೆ. The Brahman said, when I see this picture of Krishna becoming the chariot driver of Arjuna and following his instructions, I see how humble the Lord is. Tears come from my eyes and my body shivers. ನಾನು ಈ ಭಗವದ್ಗೀತೆ ಕೈ ಇಟ್ಕೊಂಡಾಗ ಈ ವರ್ಣಚಿತ್ರವನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಕೃಷ್ಣ ಅರ್ಜುನನ ಸಾರಥಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅರ್ಜುನ ಕೊಟ್ಟಂತ ಆದೇಶಗಳನ್ನು ಪಾಲಿಸ್ತಾ ಇದ್ದಾನೆ. ನನ್ನ ಭಗವಂತ ಕೃಷ್ಣನಿಗೆ ಎಷ್ಟು ಕೃಪೆ ಇದೆ, ಎಷ್ಟು ಅನುಕಂಪ ಇದೆ ಅಂತ ನೆನೆಸ್ಕೊಂಡ್ರೆ ಸಾಕು, ನನ್ನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ಅದು ನೆನೆಸ್ಕೊಂಡ್ರೆ ಕಣ್ಣೀರು ಬರ್ತಾ ಇದೆ ಅಂತ ಹೇಳ್ತಾನೆ. Lord Chaitanya embraced the Brahmin and said, you have really understood the meaning of the Gita. ಚೈತನ್ಯ ಮಹಾಪ್ರಭುಗಳ ಬ್ರಾಹ್ಮಣನನ್ನು ಆಲಿಂಗಿಸಿ ಹೇಳ್ತಾರೆ, ಭಗವದ್ಗೀತೆಯ ನಿಜವಾದ ಅರ್ಥ ನಿನಗಾಗಿದೆಯಪ್ಪ, ನಿನಗೆ ಭಗವದ್ಗೀತೆ ಸಂಪೂರ್ಣವಾಗಿ ನಿಜವಾಗೂ ಅರ್ಥವಾಗಿದೆ ಅಂತ ಚೈತನ್ಯ ಮಹಾಪ್ರಭು ಘೋಷಿಸುತ್ತಾರೆ. And Lord Chaitanya took the Brahmin to his house. He kept him with him for 4 months, and every day he would explain to him the meaning of the Gita sloka. ಚೈತನ್ಯ ಮಹಾಪ್ರಭು ಆ ಬ್ರಾಹ್ಮಣನನ್ನು ಮನೆಗೆ ಕರ್ಕೊಂಡು ಹೋಗಿ 4 ತಿಂಗಳು ಅವನೊಟ್ಟಿಗೆ ಇದ್ದು ಚೈತನ್ಯ ಮಹಾಪ್ರಭು ಸ್ವಯಂ ಆ ಬ್ರಾಹ್ಮಣನಿಗೆ ಭಗವದ್ಗೀತೆಯನ್ನು ಸ್ಪಷ್ಟವಾಗಿ ವಿಶ್ಲೇಷಣೆ ಮಾಡಿ ಹೇಳ್ಕೊಡ್ತಾರೆ. Prabhupada says, this Brahmin carried out his Guru's order to read the Gita every day. So the Lord was pleased, and what happened? The Lord personally came to see him. The Lord Chaitanya, Nance, the Supreme Lord. ಆ ಬ್ರಾಹ್ಮಣ ಏನ್ ಮಾಡ್ತಾನೆ, ನನ್ನ ಗುರುಗಳ ಆಜ್ಞೆ ಇದೆ, ನಾನು ಪ್ರತಿನಿತ್ಯ ಭಗವದ್ಗೀತೆ ಓದಬೇಕು ಅಂತ ಅದನ್ನು ಪಾಲನೆ ಮಾಡ್ತಾನೆ ಅಷ್ಟೇ. ಪ್ರತಿನಿತ್ಯ ಪ್ರತಿದಿನ ಭಗವದ್ಗೀತೆಯನ್ನು ಓದ್ತಾನೆ. ಭಗವಂತನಿಗೆ ಬಹಳ ತೃಪ್ತಿ ಆಗುತ್ತೆ. ಸ್ವಯಂ ಭಗವಂತನೇ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದು ಅವನಿಗೆ ಕರುಣೆಯನ್ನು ತೋರಿಸ್ತಾರೆ. You all should follow Lord Chaitanya's order to everyone, especially South Indians. ಎಲ್ಲರೂ ಭಗವಂತನ ಆಜ್ಞೆಗಳನ್ನು ಪಾಲನೆ ಮಾಡಬೇಕು. ಪ್ರತ್ಯೇಕವಾಗಿ ದಕ್ಷಿಣ ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಆಜ್ಞೆಯನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಪ್ಪಿಗೆನಾ? Around in South India. ನೀವೆಲ್ಲ ದಕ್ಷಿಣ ಭಾರತದಲ್ಲಿ ಇದ್ದೀವ? ಈಗ ನಾವೆಲ್ಲಿದ್ದೀವಿ? Okay, Lord Chaitanya's order is chant Hare Krishna mantra every day, read the Gita every day. ಚೈತನ್ಯ ಮಹಾಪ್ರಭುಗಳ ಆಜ್ಞೆ ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರವನ್ನು ಸ್ತುತಿಸಬೇಕು ಹಾಗೂ ಪ್ರತಿನಿತ್ಯ ಭಗವದ್ಗೀತೆಯನ್ನು ಓದಬೇಕು. So in today's society, there's so much stress, tension. ಈಗ ಆಧುನಿಕ ಪ್ರಪಂಚದಲ್ಲಿ ಎಷ್ಟೆಷ್ಟೋ ಒತ್ತಡಗಳಿರುತ್ತೆ, ಆತಂಕಗಳಿರುತ್ತೆ, ತೊಂದರೆಗಳಿರುತ್ತೆ, ಮಾನಸಿಕ ತೊಂದರೆ ಇರುತ್ತೆ. ಆಧುನಿಕ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾಗ Is that true in Bangalore also? ಬೆಂಗಳೂರಿನಲ್ಲಿ ನಿಜಾನ ಅಂತ ಕೇಳ್ತಾ ಇದ್ದಾರೆ. Someone told me in Bangalore there is no stress, no depression, no tension. ಯಾರೋ ನನಗೆ ಹೇಳಿದ್ರು, ಬೆಂಗಳೂರಿನಲ್ಲಿ ಯಾರು ಜನರೆಲ್ಲ ಇಷ್ಟ ಬಹಳ ಖುಷಿಯಾಗಿರ್ತಾರೆ, ಯಾವ ರೀತಿಯ ಒತ್ತಡ, ಮಾನಸಿಕ ಆಂದೋಲನ, ತೊಂದರೆ ಯಾರಿಗೂ ಇಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ನಿಜಾನ ಅಂತ ಕೇಳ್ತಾ ಇದ್ದಾರೆ ಮಹಾರಾಜ್. ಏನ್ ನಿಮ್ಮ ಉತ್ತರ? And there's no traffic jam. ಟ್ರಾಫಿಕ್ ಜಾಮ್ ಮಾತ್ರ ಇರುತ್ತೆ, ವಾಹನಗಳ ಸಂಖ್ಯೆ ಜಾಸ್ತಿ ಅಂತ. ಟ್ರಾಫಿಕ್ ಜಾಮ್ ಮಾತ್ರ ಇರುತ್ತಿಲ್ಲ ಅಂತ ಹೇಳಿದ್ರಂತೆ ಯಾರು. Is that true? ನಿಜಾನಾ? There is so much stress everywhere. Go to any part of the world. ಮಾನಸಿಕ ಒತ್ತಡ ಎಲ್ಲ ಕಡೆ ಇದೆ. ಪ್ರಪಂಚದಲ್ಲಿ ಎಲ್ಲ ಕಡೆ, ಎಲ್ಲ ನಗರಗಳಲ್ಲಿ, ಎಲ್ಲ ಕಡೆ ಮಾನಸಿಕ ಒತ್ತಡ ಜಗತ್ತಲ್ಲಿದೆ. If you want to avoid depression, stress, tension, then don't turn to your smartphones.
ಮಾನಸಿಕ ಒತ್ತಡದಿಂದ ದೂರ ಇರಬೇಕು ಹಾಗೂ ಸರಳವಾದ ಜೀವನ ನಡೆಸ್ಕೊಂಡು ಹೋಗ್ಬೇಕು ಅಂತ ಉದ್ದೇಶ ಇರೋರು ಸ್ಮಾರ್ಟ್ ಫೋನ್ ಅದನ್ನ ಸ್ವಲ್ಪ ತ್ಯಜಿಸಿದರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಮಹಾರಾಜ್. ಸ್ಮಾರ್ಟ್ ಫೋನ್ ಇವಾಗ ಎಷ್ಟೊಂದು ಸ್ಮಾರ್ಟ್ ಫೋನ್ ಇದೆ. everyone. So, smartphones are very good if you use them to put Prabhupada's books over there. ಸ್ಮಾರ್ಟ್ ಫೋನ್ ಏನಕ್ಕೆ ಉಪಯೋಗಿಸಬೇಕು ಅಂದ್ರೆ ಸ್ಮಾರ್ಟ್ ಫೋನ್ ನಲ್ಲಿ ಪ್ರಭುಪಾದರು ಬರೆದಂತಹ ಪ್ರತಿಯೊಂದು ಗ್ರಂಥವನ್ನು ಕೂಡ ಸ್ಟೋರ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ಓದಬೇಕು ಅದ್ರ ಮೂಲಕ. If you want to put the opposite, then it's a disaster. ಅದು ಇಲ್ಲದೆ ಬೇರೆ ಏನಾದ್ರೂ ಹಾಕೋಕ್ ಹೋದ್ರೆ ದುರಂತನೇ ಆಗುತ್ತೆ, ಜೀವನದಲ್ಲಿ ದುರಂತ ತುಂಬಿಕೊಳ್ಳುತ್ತೆ. People are so attached to the smartphones now. ಸ್ಮಾರ್ಟ್ ಫೋನ್ ಅಂದ್ರೆ ಈ ಸ್ಮಾರ್ಟ್ ಫೋನ್ ಎಷ್ಟು ಪ್ರೀತಿ ಜನರಿಗೆ ಅಂದ್ರೆ ನಾವು ಊಹೆ ಮಾಡ್ಲಿಕ್ಕಾಗಲ್ಲ. When people get up in the morning, they want to know, who called me last night? How many missed calls do I have? ಎದ್ದ ತಕ್ಷಣ ಸ್ಮಾರ್ಟ್ ಫೋನ್ ಇಟ್ಕೊಡ್ತೀವಿ, ನೋಡ್ತೀವಿ ಯಾರೋ ನೆನ್ಸ್ಕೊಂಡ್ರ ನಿನ್ನೆ ರಾತ್ರಿ ನನಗೇನಾದ್ರು ಫೋನ್ ಕಾಲ್ ಬಂತ, ಮೆಸೇಜ್ ಬಂತ ಅಂತ ಹುಡುಗಾಡ್ತೀವಿ. And the no missed calls. Oh, no one is remembering me. ನಾವು ಮಿಸ್ ಕಾಲ್ ಇಲ್ಲ ಅಂದ್ರೆ ಏನು ಎಲ್ಲ ನನ್ಗೆ ಮರ್ತ್ಬಿಟ್ಟಿದ್ದಾರೆ, ಯಾರು ನನಗೆ ವ್ಯಾಪಾರ ಮಾಡ್ಕೊಂಡಿಲ್ಲ ಅನ್ಸುತ್ತೆ. In England there was a survey done. ಇಂಗ್ಲೆಂಡ್ನಲ್ಲಿ ಒಂದು ಸಮೀಕ್ಷೆ ಮಾಡ್ತಾರೆ. And they found previously when people would get up in a family also, they would meet each other and say good morning, good morning. ಹಿಂದಿನ ಕಾಲದಲ್ಲಿ ಒಂದು ಪರಿವಾರದಲ್ಲಿ ಎಲ್ಲ ಒಟ್ಟಿಗೆ ಎತ್ತನೆ ಒಬ್ಬರೊಬ್ರು ನೋಡ್ಕೊಂಡು ಗುಡ್ ಮಾರ್ನಿಂಗ್ ಅಂತಾನೆ ಹೇಳ್ಕೊಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. But now they just go to the smartphone. ಈಗ ಎದ್ದ ತಕ್ಷಣ ಕೈಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಇಟ್ಕೊಂಡು ನಮ್ಮ ಜೀವನ ಸುಪ್ರಭಾತ ಶುರು ಮಾಡ್ಕೊಡ್ತೀವಿ. People will ask, what can be the greatest source of anxiety for you today? ನಿಮಗೆ ಮಾನಸಿಕ ಒತ್ತಡ ಹಾಗೂ ಆತಂಕ ತೊಂದರೆ ಬರ್ತಾ ಇದೆ ಅಂದ್ರೆ ಯಾವ್ದ್ರ ಮೂಲಕ ಬರ್ತಾ ಇದೆ? The answer was, when I misplaced my smartphone. ಏನು ಅಂದ್ರೆ ಅಕಸ್ಮಾತ್ ನನ್ನ ಕೈಯಿಂದ ನನ್ನ ಸ್ಮಾರ್ಟ್ ಫೋನ್ ತಪ್ಪಿಸ್ಕೊಂಡು ಏನಾದ್ರೂ ಇಟ್ಬಿಟ್ಟು ಮರೆತು ಬಿಟ್ರೆ ಅದು ನನಗೆ ಬಹಳ ಮಾನಸಿಕ ಒತ್ತಡ ತರುತ್ತೆ ಅಂತ ಹೇಳ್ತಾರೆ ಜನ. People are getting married with their smartphones now. ಅದೊಂಥರ ಮುಚ್ತನ ಸ್ಮಾರ್ಟ್ ಫೋನ್ ಇಟ್ಕೊಂಡು. So, be intelligent, chant and read the Gita. ನಾವೇನ್ ಹೇಳ್ತೀವಿ, ಸ್ಮಾರ್ಟ್ ಫೋನ್ ಇಟ್ಕೊಂಡಿದ್ದೀರಾ, ನೀವು ಭಗವದ್ಗೀತೆ ಓದಿ ಜಪ ಮಾಡಿ ಅಂತ ಹೇಳ್ತೀವಿ ಅಂತ ಅವ್ರಿಗೆ. So I imagine all of you are connected to this beautiful temple. ನೀವೆಲ್ಲರೂ ಈ ದೇವಸ್ಥಾನದ ಜೊತೆ ಒಂದು ಸಂಬಂಧ ಇಟ್ಕೊಂಡಿದ್ದೀರಾ, ಸಂಪರ್ಕದಲ್ಲಿ ಇದ್ದೀರಾ ಅಂತ ನಾನು ಊಹೆ ಮಾಡ್ತಾ ಇದ್ದೀನಿ, ನಾನು ನೆನ್ಸ್ಕೊಳ್ತಾ ಇದ್ದೀನಿ. I want to thank all of you who helped Vada Krishna in this construction, for your help. ಯಾರು ಒಟ್ಟಿಗೆ ಕೈ ಸೇರಿಸಿ ಎಲ್ಲರೂ ಒಟ್ಟಿಗೆ ಕೈ ಹಾಕಿ ಕೈ ಕೊಟ್ಟು ಭುಜ ಸೇರಿಸಿ ಈ ದೇವಸ್ಥಾನ ನಿರ್ಮಾಣದಲ್ಲಿ ಸಹಾಯ ಮಾಡಿದ್ದೀನಿ, ಅವ್ರಿಗೆಲ್ಲ ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ. When Prabhupada came to Bombay, there was an Indian devotee called Mr. Sethi who helped Prabhupada in freeing the building structure in Juhu. ಪ್ರಭುಪಾದರು ಭಾರತಕ್ಕೆ ಬಂದಾಗ ಬಾಂಬೆ ನಗರದಲ್ಲಿದ್ದಾಗ ಸೇಠಿ ಅನ್ನೋ ವ್ಯಾಪಾರಸ್ಥರು, ಅಲ್ಲಿ ಇದ್ದಂಥ ವ್ಯಾಪಾರಸ್ಥರು ಪ್ರಭುಪಾದರಿಗೆ ಬಾಂಬೆನಲ್ಲಿ ಇದ್ದಂತಹ ಜೂ ಮಂದಿರ ಕಟ್ಟಲಿಕ್ಕೆ ಬಹಳ ಸಹಾಯ ಮಾಡಿದ್ರು, ಸಹಕಾರ ಕೊಟ್ಟರು. Sethi is building Krishna's house here, Krishna is building our house in his abode. ಮಾಡ್ಕೊಡ್ತಾರೆ, ನೀನು ಕೃಷ್ಣನಿಗೋಸ್ಕರ ಇನ್ನೊಂದು ಗುಡಿ ಕಟ್ತಾ ಇದೆಯಾ, ನಿನಗೋಸ್ಕರ ಅವನ ಕೃಷ್ಣನ ಲೋಕದಲ್ಲಿ ಕೃಷ್ಣನಿಗೋಸ್ಕರ ಒಂದು ಆಲಯ ಕಟ್ತಾ ಇದ್ದಾನೆ ಅಂತ ಹೇಳ್ತಾರೆ. So do you want a house in Vaikuntha? ಎಷ್ಟು ಜನರಿಗೆ ಆ ವೈಕುಂಠದಲ್ಲಿ ಒಂದು ಮನೆ ಬೇಕು? Or you prefer the Bangalore traffic? Can we help? There's more expansion to be done here. So please help the temple and help the temple in doing more development work here. ಇವೆಲ್ಲ ಒಟ್ಟಿಗೆ ಸೇರಿ ದೇವಸ್ಥಾನ ಮತ್ತಷ್ಟು ಪ್ರಗತಿ, ಮತ್ತಷ್ಟು ಮುಂದುವರಿಬೇಕು ಅನ್ನೋ ಪ್ರಯತ್ನದಲ್ಲಿ ಸಹಾಯ ಮಾಡಬೇಕು. ಹಾಗೂ ಈ ನಗರದಲ್ಲಿ
ಇದೇ ರೀತಿ ಪ್ರಚಾರ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಅಂತ ಎಲ್ಲ ಒಟ್ಟಿಗೆ ಸೇರಿ ಸಹಾಯ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. So thank you very much. Hare Krishna. ಧನ್ಯವಾದಗಳು. ಹರೇ ಕೃಷ್ಣ.